ಗೂಡ್ಸ್ ವಾಹನ ಬಾವಿಗೆ ಬಿದ್ದು ಒಂದೇ ಗ್ರಾಮದ ಇಬ್ಬರು ಸಾವನ್ನಪ್ಪಿದ್ದಾರೆ. ಮಗನ ಸಾವಿನ ಸುದ್ದಿ ಕೇಳಿ ತಾಯಿ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೀದರ್ನ ಗೋಡಂಪಳ್ಳಿ ಗ್ರಾಮದಲ್ಲಿ ಇಂಥ ಒಂದು ಮನಕಲಕುವ ಘಟನೆ ನಡೆದಿದೆ. ಗೂಡ್ಸ್ ವಾಹನ ಬಾವಿಗೆ ಬಿದ್ದಿದ್ರಿಂದ ಒಂದೇ ಗ್ರಾಮದ ಇಬ್ಬರು ಸಾವನ್ನಪ್ಪಿದ್ದಾರೆ. ಮಗನ ಸಾವಿನ ಸುದ್ದಿ ಕೇಳಿ ತಾಯಿ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 45 ವರ್ಷದ ಲಕ್ಷ್ಮೀಕಾಂತ್ ಜೋಶಿ, 18 ವರ್ಷದ ರವಿ ಪಾಗದೊಡ್ಡಿ ಮೃತಪಟ್ಟಿದ್ರು. ಮಗ ಲಕ್ಷ್ಮೀಕಾಂತ್ ಸಾವಿನ ಸುದ್ದಿ ಕೇಳಿ ತಾಯಿ ಶಾರದಾಬಾಯಿಗೆ ಶಾಕ್ ಆಗಿದೆ. ಹೀಗಾಗಿ 86 ವರ್ಷದ ತಾಯಿ ಶಾರದಾಬಾಯಿ ಅವರು ಹೃದಯಾಘಾತದಿಂದ ಮೃತಪಟ್ಟರು. ಮೃತ ಮೂವರ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಗಾಯಾಳುಗಳ ಪೈಕಿ ಅರ್ಜುನ್ ಮತ್ತು ಪವನ್ ಅನ್ನವರ ಸ್ಥಿತಿ ಗಂಭೀರವಾಗಿದೆ. ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ 5 ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ರಸ್ತೆ ಪಕ್ಕವೇ ತೆರೆದ ಬಾವಿ ಇರೋದ್ರಿಂದ ಅನಾಹುತ ಸಂಭವಿಸಿದೆ. ವಿನಾಕಾರಣ ರೋಡ್ ಬ್ರೇಕ್ ಹಾಕಿದ್ದಾರೆ ಅಂತ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ನೋಡಿ, ಗೂಡ್ಸ್ ವಾಹನ ಬಾವಿಗೆ ಬಿದ್ದಿದ್ರಿಂದ ಒಂದೇ ಗ್ರಾಮದ ಇಬ್ಬರು ಸಾವನ್ನಪ್ಪಿದ್ದಾರೆ. ನೀವೇನು 45 ವರ್ಷದ ಲಕ್ಷ್ಮೀಕಾಂತ್ ಅವರ ಫುಟೇಜ್ ನೋಡ್ತಾ ಇದ್ದೀರಿ. ಲಕ್ಷ್ಮೀಕಾಂತ್ ಅವರ ಸಾವಿನ ಸುದ್ದಿ ಕೇಳಿ ಅವರ ತಾಯಿ 86 ವರ್ಷದ ಶಾರದಾಬಾಯಿ ಅವರಿಗೆ ಹೃದಯಾಘಾತ ಆಗಿ ಅವರು ಕೂಡ ಮೃತಪಟ್ಟಿದ್ದಾರೆ. ರಸ್ತೆ ಪಕ್ಕನೇ ತೆರೆದ ಬಾವಿ ಇದ್ದಿದ್ರಿಂದ ಇಂಥ ಒಂದು ಅನಾಹುತ ಸಂಭವಿಸಿದೆ. 86 ವರ್ಷದ ಶಾರದಾಬಾಯಿ ಹೃದಯಾಘಾತದಿಂದ ಮೃತಪಟ್ಟಿರೋದು ನೋಡಿ, ಎಂಥ ಮನಕಲಕುವ ಘಟನೆ ಅಂತ ಹೇಳಿದ್ರೆ ಮಗನ ಸಾವಿನ ಸುದ್ದಿ ಕೇಳಿ ತಾಯಿ ಕೂಡ ಸಾವನ್ನಪ್ಪಿರೋದು. ಚಿಕ್ಕಲ್ಲಿ ಸ್ಟಾರ್ಟ್ ಆಗ್ತದೆ ನೋಡಿ, ಅಲ್ಲೊಂದು ಭವಾನಿ ಗುಡಿ ಇದೆ. ಆ ಭವಾನಿ ಗುಡಿಲಿಂದ ಇದು ಇನ್ನು ಬಾವಿಯಲ್ಲಿ ಇದು ಬಿದ್ದದ ಟಾಟಾ ಐಸಿ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಸ್ಪೀಡ್ ಬ್ರೇಕರ್ಗಳಿದೆ ಸರ್. ಆ ಸ್ಪೀಡ್ ಬ್ರೇಕರ್ ಅಲ್ಲಿ ಜರೂರಿನೇ ಇಲ್ಲ. ಆ ಸ್ಪೀಡ್ ಬ್ರೇಕರ್ ಬಂದು ಇದ್ರ ಕಡೆಯಿಂದ ಏನಪ್ಪಾ ಅಂತಂದ್ರೆ ಗಾಡಿ ಜಂಪ್ ಆಗಿದ್ದು ಆಯ್ತು ಏನಾಯ್ತು, ಎಕ್ದಮ್ ಸಡನ್ಲಿ ಏನಪ್ಪಾ ಅಂತಂದ್ರೆ ಸ್ಟೇರಿಂಗ್ ಲಾಸ್ ಆಗಿ ಬಾವಿಯಲ್ಲಿ ಬಿಟ್ಟಾಗ ಏನಪ್ಪಾ ಅಂತಂದ್ರೆ ಸುಮಾರು ಅದ್ರಲ್ಲಿ 7 ಜನ ಇದ್ರಿ. ಆ ಗಾಡಿಯಲ್ಲಿ 7 ಜನ ಇದ್ರಾಗ 5 ಜನಕ್ಕೆ ಏನಪ್ಪಾ ಅಂತ ಇವ ನಮ್ಮ ತಮ್ಮ ಆದವನ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಉಳಿದವ್ರು ಹೇಳಿದ ಪ್ರಕಾರ ಏನಪ್ಪಾ ಅಂದ್ರೆ ಅವನೇ ನಮಗೆ ಏನಪ್ಪಾ ಅಂದ್ರೆ ಮ್ಯಾಲ್ ಕೇಬಿನಲ್ಲಿ ಕೂಡಿಸಿ ನಮ್ ಪ್ರಾಣ ಬಚಾಯಿಸನ್ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಅವ್ರ ಸ್ಟೇಟ್ಮೆಂಟ್ ಸರ್ವೈವರ್ಸ್. ಅದಕ್ಕೇನಪ್ಪಾ ಅಂತಂದ್ರೆ ನಮ್ ತಾಯವ್ರನು ಏನಪ್ಪಾ ಅಂದ್ರೆ ನಮ್ ತಮ್ಮನ್ ಮದ್ವೆ ಆಗಿಲ್ಲ ಅಂದ್ರೆ ಆ ಬಾವಿಗೆ ಏನಾದ್ರು ಸೇಫ್ಟಿ ಸೇಫ್ಟಿ ಏನಿಲ್ಲ ಸರ್. ಪೂರಾ ಏನಪ್ಪಾ ಅಂದ್ರೆ ಫ್ಲಾಟ್ ಅದ್ರಿ, ಅಲ್ಲಿ ಏನ್ ಗೊತ್ತೇ ಆಗಲ್ರಿ. ನೈಟ್ ಎಲ್ಲ ಗೊತ್ತಾಗಲ್ಲ, ನೈಟ್ ಗೊತ್ತಾಗಲ್ಲ, ಹಗ್ಲಿಕ್ ಗೊತ್ತಾಗಲ್ಲ ಸರ್. ಹಗ್ಲಿಕ್ ನೆಲ ಎಲ್ಲ ಸಮ ರೋಡ್ ಸಮ ಐತೆ ಅಂತಂದ್ರೆ ಯಾರು ಹೋದ್ರ ಜಸ್ಟ್ ರೋಡಿಂಗ್ ಏನಪ್ಪಾ ಅಂದ್ರೆ ಒಂದು 5 ಸ್ಪೀಡ್ ಬ್ರೇಕರ್ ನೋಡ್ರಿ. ಅಲ್ಲಿಂದ ಇಲ್ಲಿವರೆಗೆ ಏನಪ್ಪಾ 18 ಸ್ಪೀಡ್ ಬ್ರೇಕರ್ಸ್ ಅವ ಸರ್. ಅನ್ನೆಸೆಸರಿ ಅವ್ರಿ ಅವ್ ಜೊರತ್ತಿಲ್ಲ, ಏನ್ ಕಾರಣ ಹಾಕ್ಯಾರ ಏನಿಲ್ಲ. ಏನಪ್ಪಾ ಅಂತಂದ್ರೆ ಚಿಟ್ಟಲ್ಲಿ ಸ್ಟಾರ್ಟ್ ಆಗ್ತದೆ ನೋಡ್ರಿ, ಅಲ್ಲೊಂದು ಭವಾನಿ ಗುಡಿ ಇದೆ. ಆ ಭವಾನಿ ಗುಡಿಲಿಂದ ಇದು ನನಗೆ ಕಾಲ್ ಬಂತು, ಗಾಡಿ ಆಕ್ಸಿಡೆಂಟ್ ಆಗ್ಯದ ಅಂತೇಳಿ. ನಾನು ರೆಡಿಯಾಗಿ ಬರೋದ್ರಾಗೆ ಆಂಬುಲೆನ್ಸ್ದಾಗಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡ್ವಿ. ಆಗ ನೋಡಿದಾಗ ಡಾಕ್ಟ್ರ್ ಎಲ್ಲ ಚೆಕಪ್ ಮಾಡಿ ಈಸ್ ನೋ ಮೋರ್ ಅಂತ ಹೇಳಿದ್ರು. ಅದಾದ ನಂತರ ಬಾಡಿ ಪೋಸ್ಟ್ ಮಾರ್ಟಮ್ ಸಲುವಾಗಿ ಇಟ್ಟರು. FIR ಅದು ಆಗಬೇಕಿತ್ತು. 4 ಗಂಟೆಗೆ ಹಂಗೆ FIR ಆಯಿತು. ಮುಂಜಾನೆ 6 ಗಂಟೆಗೆ ಹಂಗೆ ಬಾಡಿ ಪೋಸ್ಟ್ ಮಾರ್ಟಮ್ ಆಯಿತು. ಪೋಸ್ಟ್ ಮಾರ್ಟಮ್ ಆದಮೇಲೆ ನಮ್ಮ ತಮ್ಮ ಆಂಬುಲೆನ್ಸ್ದಲ್ಲಿ ತರಬೇಕು ಅಂಥೇಳಿ ಅಂದಾಗ ನಾವು ಮುಂದೆ ಬಂದು ನಮ್ಮ ತಾಯಿ ಕರ್ಕೊಂಡೇ ಬಂದಿದ್ವಿ. ಇಲ್ಲಿ ಬಂದು ವಾಶ್ರೂಮಿಗೆ ಅದು ಎಲ್ಲ ಹೋಗಿ ಬಂದು ಕಟ್ಟಿ ಮೇಲೆ ಕೂತಳು. ಸಡನ್ನಾಗಿ ಏನಾಯ್ತು ಏನೋ ತಲೆಗೆ. ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜ್ಕುಮಾರ್, ಹೃದಯಾಘಾತದಿಂದ ತಾಯಿ ಸಾವನ್ನಪ್ಪಿರೋದು, ಮಗನ ಸಾವಿನ ಸುದ್ದಿಯನ್ನ ಕೇಳಿ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ಮತ್ತೆ ಎಷ್ಟು ಗಂಟೆಗೆ ನಡೆದಿರೋದು ಈ ಘಟನೆ? ಖಂಡಿತವಾಗ್ಲೂ ಸುಂದರ, ಬೀದರ್ ಜಿಲ್ಲೆಯ ಗುನಳಿ ಗ್ರಾಮದಲ್ಲಂತ ಘಟನೆ ಇದೆ ಅಂತಂದ್ರೆ ತಡರಾತ್ರಿ ಬೀದರಿಂದ ಕೆಲಸ ಮುಗಿಸ್ಕೊಂಡು ಅವರು ತನ್ನ ಗುನಳಿ ಗ್ರಾಮಕ್ಕೆ 6 ಜನ ತೆರಳ್ತಾ ಇದ್ರು. ಅದು ಗೂಡ್ಸ್ ವಾಹನದಲ್ಲಿ ತೆರಳಬೇಕಾದ್ರೆ ಗುನಳಿ ಸಮೀಪ ಇರೋಂತ ಒಂದು ಬಾವಿ ರೋಡ್ ಪಕ್ಕದಲ್ಲೇ ಇರುತ್ತೆ. ರೋಡ್ ಯಾವ ತರ ಇದೆ, ಬಾವಿನೂ ಕೂಡ ಅದೇ ಲೆವೆಲ್ ಇರುತ್ತೆ. ಯಾವುದೇ ರೀತಿ ಬಾವಿಗೆ ಸೇಫ್ಟಿ ಪ್ರಿಕಾಷನ್ ಕೂಡ ಹಾಕಲ್ಲ. ಅತ್ತೆ ಬಾವಿ ಇದೆ ಅಂತೂ ಕೂಡ ಕಾಣಿಸಲ್ಲ. ಹಾಗಾಗಿ ಈ ತರ ಇಲ್ಲಿ ಈ ಕಡೆಯಿಂದ ಗೂಡ್ಸ್ ವಾಹನ ಏಕಾಏಕಿ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಅದರಲ್ಲಿ ಒಂದು ಹಂಪ್ಸ್ ಇರುತ್ತೆ. ಹಂಪ್ಸ್ ಸಾಕಷ್ಟು ಬಾರಿ ಒಂದು ಇದೇ ತರ ಅಪಘಾತ ಆದ್ರೂ ಕೂಡ ಹಂಪ್ಸ್ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ ಅಂತ ಅಲ್ಲಿ ಸಾರ್ವಜನಿಕರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಅದು ಏಕಾಏಕಿ ಡ್ರೈವರ್ ನಿಯಂತ್ರಣ ತಪ್ಪಿ ಒಂದು ಬಾವಿಯಲ್ಲಿ ಬೀಳುತ್ತೆ. ಒಟ್ಟು 6 ಜನರಲ್ಲಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ.
ಸಾವನ್ನಪ್ಪಿರ್ತಾರೆ. ಲಕ್ಷ್ಮೀಕಾಂತ್ ಮತ್ತೆ ರವಿ ಎಂಬ ಯುವಕ ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ಪಿರ್ತಾರೆ. ಇನ್ನು ಉಳಿದ 4 ಜನಕ್ಕೆ ಬೀದರ್ನ ಖಾಸಗಿ ಆಸ್ಪತ್ರೆಗೆ ಒಂದು ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಅದರಲ್ಲಿ ಇಬ್ಬರಿಗೂ ಕೂಡ ಸಾಕಷ್ಟು ಏಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅವ್ರದ್ದು ಚಿಂತಾಜನಕ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ಇವಾಗ ಸದ್ಯಕ್ಕೆ ಅವರು ಖಾಸಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೋತಾರೆ. ಆದ್ರೆ ಲಕ್ಷ್ಮೀಕಾಂತ್ ಅವರ ಸಾವಿನ ಸುದ್ದಿ ಕೇಳಿ ಲಕ್ಷ್ಮೀಕಾಂತ್ ತಾಯಿ ಏನಿದ್ದಾರೆ ಅವರು ಕೂಡ ಇವತ್ತು ಬೆಳಗ್ಗೆ ಸಾವನ್ನಪ್ತಾರೆ ಅಂತಂದ್ರೆ ಇಡೀ ಗುನಳಿ ಗ್ರಾಮದಲ್ಲಿ ಒಂದು ಸಾಕಷ್ಟು ಮುಗಿಲಿನ ವಾತಾವರಣ ಅಂದ್ರ ಮನಕಲ್ಪ ಅಂತ ಘಟನೆ ನಡೆದಿದೆ. ಅಂದ್ರೆ ತನ್ನ ಮಗನ ಸಾವಿನ ಸುದ್ದಿ ಕೇಳಿ ತನ್ನ ತಾಯಿಗೆ ಒಂದು ಹೃದಯಾಘಾತ ಆಗಿ ಅವರು ಕೂಡ ಸಾವನ್ನಪ್ತಾರೆ. ಅದರಲ್ಲಿ ಒಂದೇ ಮನೆಯಲ್ಲಿ ತಾಯಿ ಮತ್ತ ಮಗುವಿನ ಶವ ಇಟ್ಕೊಂಡು ಕುಟುಂಬಸ್ಥರ ಒಂದು ಆಕ್ರಂದನ ಮುಗಿಲಿಗೆ ಮುಟ್ಟಿದೆ ಅಂತ ಹೇಳ್ಬೋದು. ಚಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.